आपको बस इಷ್ಟ ಇರೋ ಊಟ ಎಷ್ಟು ಯಾರ ಕೊಡ್ತೀವಿ ಬಸ್. ನಮಸ್ಕಾರ ಕರ್ನಾಟಕ. ನಾವು ಇವತ್ತು ಬೆಂಗಳೂರು ಹೃದಯ ಭಾಗದಲ್ಲಿರೋ ಗಾಂಧಿನಗರದಲ್ಲಿದ್ದೀವಿ. ಗಾಂಧಿನಗರದಲ್ಲಿ ಸುಮಾರು 45 ವರ್ಷದಿಂದ ಒಂದು ಇತಿಹಾಸ ಸೃಷ್ಟಿಯಾಯಿತು. ಆ ಇತಿಹಾಸ ಏನಪ್ಪಾ ಅಂದ್ರೆ, ಈ ನಾನ್ ವೆಜ್ ರೆಸ್ಟೋರೆಂಟ್ಗಳಲ್ಲಿ ಫ್ಯಾಮಿಲಿ ಡೈನಿಂಗ್ನ ಶುರು ಮಾಡಿದವರು ಇವರೇ. ಆ ಹೊಸ ಯುಗನ ಶುರು ಮಾಡಿದವರೇ ಈ ನವಯುಗ. ಬನ್ನಿ ನೋಡೋಣ ಈ ಎಕ್ಸ್ಪೀರಿಯನ್ಸ್ ಹೇಗಿದೆ, ಇಲ್ಲಿ ಫುಡ್ ಹೇಗಿದೆ, ಜನ ಏನ್ ಹೇಳ್ತಾರೆ ಎಲ್ಲಾನು ಕೇಳೋಣ ಬನ್ನಿ. ಇಲ್ಲಿ ಬಂದ ಮೇಲೆ ಮಟನ್ ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ಟ್ರೈ ಮಾಡಿದ್ರೆ ಹೋಗ್ಲೇಬಾರ್ದು. ಬನ್ನಿ. ಇನ್ನು ಊಟ ಬಂದಿಲ್ಲ. ಆ ಊಟ ಬರೋ ಅಷ್ಟೊತ್ತಿಗೆ ಒಂದು ಚಿಕ್ಕದಾಗಿ ಸ್ಟೋರಿ ಹೇಳ್ತೀನಿ. ಸ್ಟೋರಿ ಯಾವುದು? ಲವ್ ಸ್ಟೋರಿ. ಪ್ರಪಂಚದಲ್ಲಿ ಎಷ್ಟೊಂದು ಫೇಮಸ್ ಲವ್ ಸ್ಟೋರಿಗಳಿದೆ. ಅದರಲ್ಲಿ ಅಪ್ಪು ಅವ್ರದ್ದೊಂದು ಲವ್ ಸ್ಟೋರಿ ನನಗೆ ಗೊತ್ತು, ಅಣ್ಣ ಅವ್ರದ್ದು ನಟ ಸಾರ್ವಭೌಮ ಅಣ್ಣ ಅವ್ರದ್ದೊಂದು ಲವ್ ಸ್ಟೋರಿ ಗೊತ್ತು. ಎರಡು ಹೇಳ್ತೀನಿ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಪ್ಪು ಅವ್ರದ್ದು ತುಂಬಾ ಇಷ್ಟವಾದ ಲವ್ ಸ್ಟೋರಿ ಯಾವ್ದು ಗೊತ್ತಾ? ನವಯುಗದ ಮಟನ್ ಬಿರಿಯಾನಿ ಜೊತೆ ಚಿಲ್ಲಿ ಚಿಕನ್ ಇದೆಯಲ್ಲ, ಅವ್ರಿಗೆ ತುಂಬಾ ಇಷ್ಟವಾದ ಕಾಂಬಿನೇಷನ್. ಆ ಲವ್ ಸ್ಟೋರಿಗೆ ಅವ್ರು ಪದೇ ಪದೇ ಫಿದಾ ಆಗಿ ಪದೇ ಪದೇ ನವಯುಗ ಬರ್ತಾನೆ ಇದ್ರು. ಇನ್ನು ಅಣ್ಣವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವ್ರಿಗೆ ತುಂಬಾ ಇಷ್ಟವಾದ ಲವ್ ಸ್ಟೋರಿ ಯಾವ್ದು ಅಂದ್ರೆ ತಲೆ ಮಾಂಸದ ಜೊತೆ ಬೋಟಿ ಫ್ರೈ. ಅವ್ರಿಗೆ ತುಂಬಾ ಇಷ್ಟ. ಅವ್ರ ತಲೆ ಮಾಂಸ ಇಷ್ಟ ಅಂತ ಇಡೀ ಕರ್ನಾಟಕದ ಜನತೆ ಅಲ್ಲ, ಇಡೀ ವಿಶ್ವಕ್ಕೆ ಗೊತ್ತು ಅವರು ತಪ್ಪಿಲ್ಲ ಹೇಳಿ. ಇದೆ ಊಟ ಬರೋ ಅಷ್ಟೊತ್ತಿಗೆ ಒಂದು ಚಿಕ್ಕ ಸ್ಟೋರಿ, ಲವ್ ಸ್ಟೋರಿ. ಮಟನ್ ಬಿರಿಯಾನಿ ಖಾಲಿನಾ? ಮಟನ್ ಬಿರಿಯಾನಿ ಖಾಲಿ. ಲವ್ ಸ್ಟೋರಿಗೆ ನಮ್ಗೆ ಸ್ವಲ್ಪ ಗ್ಯಾಪ್ ಬಂದಿದೆ. ಬನ್ನಿ. ತುಂಬಾ ಹೊತ್ತಿಂದ ಆದ್ಮೇಲೆ ನಡೀತಾ ಇತ್ತೇನೋ ಸೀಟ್ ಕೊಟ್ಟಿರಲಿಲ್ಲ ಅಂದ್ರೆ ಚಿಕನ್ ಬಿರಿಯಾನಿ ಬಂದಿದೆ, ಮಟನ್ ಬಿರಿಯಾನಿ ಖಾಲಿ ಹೋಗಿದೆ. ಚಿಕನ್ ಕಬಾಬು, ಮಟನ್ ಫ್ರೈ ಮತ್ತು ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಗ್ರೇವಿ, ಮೆಣಸಿನ್ಕಾಯಿ. ಒಂದು ಮಟನ್ ಬಿರಿಯಾನಿಯಿಂದನೇ ಒಂದು ಚಿಕನ್ ಬಿರಿಯಾನಿಯಿಂದನೇ ಶುರು ಮಾಡೋಣ. ಮಟನ್ ಮೈಂಡ್ ಫಿಕ್ಸ್ ಆಗೋಗಿತ್ತು, ಚಿಕನ್ ಬಿರಿಯಾನಿಯಿಂದನೇ ಶುರು ಮಾಡೋಣ. ಅಪ್ಪು ಅವ್ರ ಫೇವ್ರೆಟ್ ಕಾಂಬಿನೇಷನ್ ನವಯುಗದ ಬಿರಿಯಾನಿ ಜೊತೆ ಚಿಲ್ಲಿ ಚಿಕನ್. ಅದನ್ನ ನಾವು ಕೂಡ ಟ್ರೈ ಮಾಡ್ತಾ ಇದೀವಿ. ಖಾರವಾಗಿ ಒಳ್ಳೆ ಮಜವಾಗಿದೆ. ಅಪ್ಪು ಅವ್ರ ಫೇವ್ರೇಟ್ ಅಂದ್ಮೇಲೆ ಹೇಳ್ದಾಗ್ಲೆ ನಾವು ತಿಂದು ಖುಷಿ ಪಡ್ಬೇಕಷ್ಟೇ. ಬೇರೆ ಏನ್ ಮಾತಿಲ್ಲ, ಬೇರೆ ಏನ್ ಕಮೆಂಟ್ ಇಲ್ಲ. ಅಲ್ಲಿ ಅಕ್ಸೆಪ್ಟ್ ಮಾಡ್ಬೇಕು, ಸಂತೋಷವಾಗಿರ್ಬೇಕು. ಬಿರಿಯಾನಿ ಆಯ್ತು, ನೆಕ್ಸ್ಟ್ ಕಬಾಬ್ ಹೋಗೋಣ ಬನ್ನಿ. ಕಬಾಬ್ಗೆ ಸಗದಾಗಿರೋ ನಿಂಬೆಹಣ್ಣು ಹಿಂಡ್ಕೊಂಡು ಏನ್ ಸಾಫ್ಟ್ ಆಗಿದೆ ಪೀಸು ಕಬಾಬ್. ಆಹಾ, ಸಖತ್ ಜ್ಯೂಸಿ ಆಗಿ ಕ್ರಿಸ್ಪಿ ಕೂಡ ಇದೆ. ಔಟರ್ ಲೇಯರ್, ಒಳಗಡೆ ಸಾಫ್ಟ್ ಆಗಿ ಟೇಸ್ಟ್. ಎಷ್ಟೊಂದು ಐಟಮ್ ಮಟನ್ ಫ್ರೈ ಬರೀ ಪ್ರತಿರೋ 3-4 ಐಟಮ್ಗೆ ಮನಸ್ಸು ತೃಪ್ತಿಯಾಗಿ ಹೊಟ್ಟೆನೂ ತೃಪ್ತಿ ಆಗಬೇಕು. ಇನ್ನೂ ಅಡುಗೆ ಮನೇಲಿ ಒಂದು 5-10 ಐಟಮ್ ಇಡ್ಬೋದಲ್ಲ, ಬಟ್ ಇದಕ್ಕೇನ ಪರಮಾತ್ಮ, ನನ್ನಲ್ಲಿರೋ ಪರಮಾತ್ಮ ತೃಪ್ತಿ. ಇದೊಂದು ಟ್ರೆಂಡಿಂಗ್ ಇದೆ. ಬನ್ನಿ ಬನ್ನಿ ಬನ್ನಿ. ನವಯುಗದ ಮಟನ್ ಫ್ರೈ. ನೋಡಿ ಏನ್ ಸಾಫ್ಟ್ ಇದೆ ಪೀಸಸ್. ಅವಲ್ಲೇ ಚಿಕನ್ ಬಗ್ಗೆ ಹೇಳಿದೆ. ಚಿಕನ್ನು 950-900 ಗ್ರಾಮ್ ಅಥವಾ 1000 ಗ್ರಾಮ್, ಅಂದ್ರೆ 1 kg ಜಾಸ್ತಿ ಇರಲ್ಲ ತೂಕ. ಇವ್ರು ಹೊಡ್ಸೋ ಮರಿಗಳು ಅಷ್ಟೇ ಜಾಸ್ತಿ ತೂಕ ಇರಲ್ಲ, 15 kg ಮೇಲಿರಲ್ಲ ಇವರು ಹೊಡ್ಸೋ ಮರಿಗಳು, ಅದಕ್ಕಿಂತ ಕೆಳಗಡೆನೆ. ಎಳೆ ಮಟನ್ನು ಪೀಸಸ್ ಅವಾಗ ಏನಾಗುತ್ತೆ, ಈ ತರ ಸಾಫ್ಟ್ ಆಗಿ ಬರುತ್ತೆ. ನೀವು ಯಾವುದೇ ಪೀಸ್ ತಗೊಳ್ಳಿ, ಇನ್ನು ಬರೀ ಲೆಗ್ ಪೀಸ್ ಅಂತ ಅಲ್ಲ, ದೊಡ್ಡ ಪೀಸ್ ಅಂತ ಅಲ್ಲ, ಚಾಪ್ಸ್ ಅಂತ ಅಲ್ಲ. ಇವಾಗ ಮಟನ್ ಫ್ರೈ ಅಲ್ಲಿ ಇಷ್ಟು ಪೀಸ್ಗಳಿದೆ, ಒಂದೇ ಒಂದು ಗಟ್ಟಿ ಇರೋ ಪೀಸ್.
ತುಂಬಾ ಚೆನ್ನಾಗಿದ್ದಾರೆ ಯಪ್ಪ. ಏನು ಓಟು ಖಾಲಿ ಆದ್ರೂ ಕೂತವನಲ್ಲ ಮೋಹನ ಅಂತ ಅನ್ಕೋಬೇಡಿ. ಹೆಚ್ಚು ಕಮ್ಮಿ 1.5 hour 2 hour ಆಯ್ತು ನಾನು ಬಂದು. ಅವಾಗ ಕುತ್ಕೊಳಕಲ್ಲ, ನಿಂತ್ಕೊಳಕ್ಕೂ ಜಾಗ ಇರ್ಲಿಲ್ಲ ಅಣ್ಣ, ನೀವೇ ನೋಡಿದ್ರಲ್ಲ. ಇವಾಗ ಕ್ಲೋಸಿಂಗ್ ಅವರ್ಸ್ ಅಲ್ಲಿ ಆರಾಮಾಗಿ ಬೇರೆಯವ್ರಿಗೂ ತೊಂದರೆ ಆಗ್ಬಾರ್ದಲ್ವಾ. ನಾವು ಏನೋ ನಿಮ್ಗೋಸ್ಕರ ಹೇಳ್ತಾ ಇರ್ತೀವಿ, ನಮ್ಗೋಸ್ಕರ ತಿಂತಾ ಇರ್ತೀವಿ, ಹಂಗಾಗಿ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಕ್ಲೋಸಿಂಗ್ ಅವರ್ಸ್ ಅಲ್ಲಿ ಆರಾಮಾಗಿ ಕುತ್ಕೊಂಡು ತಿಂತಾ ಇದೀವಿ. ಇದೆಲ್ಲ ಖಾಲಿ ಆದ್ಮೇಲೆ ಸಿಗ್ತೀನಿ. ನವಯುಗದ ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ಲವ್ ಸ್ಟೋರಿ ನೋಡಾಯ್ತು. ಅದ್ರ ಜೊತೆಗೆ ತುಂಬಾ ಡಿಶಸ್ ಕೂಡ ಟೇಸ್ಟ್ ಮಾಡಿದ್ವಿ. ಇದು ಲೆಜೆಂಡ್ರಿ ಅಂದ್ರೆ ತಪ್ಪಿಲ್ಲ, ಎಮೋಷನ್ ಅಂದ್ರೆ ತಪ್ಪಿಲ್ಲ. ಕೊನೆಯಲ್ಲಿ ಖಾಲಿ ಎಲೆ ತೋರ್ಸಕ್ಕಾಗ್ಲಿಲ್ಲ, ಯಾಕಂದ್ರೆ ನಾವು ಓನರ್ ಜೊತೆ ಒಂದು ಒಡನಾಟ ಇತ್ತು. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಇದೇ ತರ ಲೆಜೆಂಡ್ರಿ ಸ್ಪಾಟ್ ರೆಕಮೆಂಡೇಶನ್ಸ್ಗೆ ನಮ್ಮ ಪೇಜ್ ಫುಡ್ ರೆಬಲ್ಸ್ ಕನ್ನಡ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.